ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3. ಇವತ್ತು 2 ದಿನ ಓಪನ್ ವಾಟರ್ ಆಗಿದೆ. ಇವಾಗ 3ನೇ ದಿನ ಫನ್ ಡೈವ್ಗೆ ಹೋಗ್ತಾ ಇದೀವಿ. ಸೊ ಇವತ್ತೇನೋ ಬೋಟಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಬಿಗ್ಗಿಯಾಗಿ ಪಿಂಡಂಗೆ ನಾಷ್ಟ ಮಾಡಿ ಇದೆಲ್ಲ ಫುಲ್ ರೆಡಿ. ಆ್ಯಂಡ್ ಸ್ಕೂಬಾ ಡೈವಿಂಗ್ ಇಸ್ ನಾಟ್ ಸೋ ಚೀಪ್, ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ಸ್, ಬಟ್ ವರ್ತ್ ಇಟ್. ಅಂದರೆ ಅಷ್ಟೊಂದು ಏನಿಲ್ಲ, ಎಷ್ಟು ಖರ್ಚಾಗುತ್ತೆ ಏನು ಅನ್ನೋದೆಲ್ಲನೂ ತಿಳಿಸ್ಕೊಡ್ತೀನಿ. ನಾವು ಮಾಡ್ತಾ ಇರೋದು ಬಂದು ಕೋರ್ಸ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಓಪನ್ ವಾಟರ್ ಕೋರ್ಸು, ಅಡ್ವಾನ್ಸ್ ವಾಟರ್ ಕೋರ್ಸ್. ಯೂಶಲಿ ಒಂದು ಸರಿ ಡಿಪ್ ಆಗಿ ಎದೊಳಕ್ಕೆ ದೇ ಚಾರ್ಜ್ ಅರೌಂಡ್ 5,000 ಮಿನಿಮಮ್, 5,000 ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಏನೇ ಪ್ರಾಣಿಲಾಗಿರ್ಬೋದು ಎಲ್ಲ ಕಡೆನೂ ಒಂದು 5,000, 3,000, 4,000 ಆ ಥರ ಡಿಪೆಂಡ್ಸು. ಯಾವ ಥರ ಗೇರ್ಸ್ ಪ್ರೊವೈಡ್ ಮಾಡ್ತಾರೆ, ಎಷ್ಟೊತ್ತು ಆಡಿಸ್ತಾರೆ ಅದ್ರ ಮೇಲೆಲ್ಲ. ಗೋವಾದಲ್ಲಂತೂ ಹೋಗೋಕ್ಕೆ ಒಬ್ಬರಿ ಗೋವಾ ಇಸ್ ಕಂಪ್ಲೀಟ್ಲಿ ಸ್ಕ್ಯಾಮು. ಸೊ ಅದು ಬಿಟ್ಟು ಬೇರೆ ನಮ್ಮ ಕರ್ನಾಟಕದಲ್ಲೇ ನೇತ್ರಾಣಿ ಇದೆ, ಅದು ಬಿಟ್ಟರೆ ಅಂಡಮಾನ್ ಇದೆ, ಪಾಂಡಿಚೇರಿ ಇದೆ, ಎಷ್ಟೊಂದು ಜಾಗಗಳಿದೆ, ನೋಡ್ಕೊಂಡು ಹೋಗಿ. ಹೆಂಗೆ ಅಂದರೆ ಕಾಲೇಜ್ ನಮ್ಮದು, ಯೂನಿವರ್ಸಿಟಿ ಗೊತ್ತಲ್ಲ ಅವ್ರ ಕೈಲಿರುತ್ತೆ ಆ ಥರ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ಏನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಸಿಕ್ಕಾಬಿಟ್ಟೆ ಮಳೆ, ಆರಿಗಾತ್ರದ ಮಳೆ. ಮೆಸೇಜ್ ಎಲ್ಲ ಬರ್ತೈತೆ ಗೌರ್ಮೆಂಟ್ ಕಡೆಯಿಂದ, ನೆಕ್ಸ್ಟು 78 ಗಂಟೆಗಳ ಕಾಲ ನೀವೆಲ್ಲ ಒಳಗಡೆನೇ ಇರಬೇಕು, ಅಂಡಮಾನಿಂದ ಯಾರು ಆಚೆ ಬರಬಾರ್ದು, ಪಾರಿಗಾತ್ರದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಅಲರ್ಟ್ ಬೇರೆ ಕೊಟ್ಬಿಟ್ಟಿದ್ರು. ಈಗ ಮುಖ ಹೊಡಿತೈತೆ, ಯಾವ ರೇಂಜ್ ಹೊಡಿತೈತೆ ಅಂದರೆ ಕಡೆ ಇರೋ ಗಿಡಗಳ ಥರ ಆಗ್ತದೆ. ಅಕ್ಕ ಬಾ ಅಂದ್ರು. Hi guys, welcome to my subscribe. Welcome to guys. ಬನ್ನಿ, ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಫನ್ ಡೈವ್ಗೆ. ಸೊ ಬನ್ನಿ, ಯಾವ ಥರ ಇರುತ್ತೆ ಹೋಟೆಲ್ ಹೋಗ್ತಾ ಇರೋದು. ರೈಟ್ ನೋಡಿ, ಬ್ಯಾಗ್ದು ಸಿಕ್ಕಾಬಿಟ್ಟೆ ಕಷ್ಟ ಇದೆ. ವಿಲ್ ಡೂ ಜುಗಾಡ್ ಗೈಸ್. ನೋಡಿ ಜುಗಾಡ್ ಯಾವ ಥರ ಮಾಡ್ತಾ ಇರೋದು. Where you get that belt, bro? That's imported from Louis Vuitton. One belt. Teach underwears in that belt. One appa uritite. One from Louis Vuitton, one from Gucci. ಯಾವ ತರ ಜುಗಾಡ್ ಮಾಡಿದ್ದಾರೆ. ವಾಚ್ ಕಂಪ್ಯೂಟರ್ಸ್ ಭಾई उल्टा डाल दिया. एक नंबर ಅದಕ್ಕೆ ಪನಿಷ್ಮೆಂಟ್ ಕಾರ್ಗಲ್ ಕಟ್ಟೋರು. ಈಗ ನಮ್ಮ ನೋಡೋದು ಹಿಂಗಿದೆ ಮ್ಯಾಚ್. ಆ ವಾಚ್ ಬೆಲೆ ಗೊತ್ತಾ ಎಷ್ಟು? ಅಷ್ಟೇ. ಎಷ್ಟಿರ್ಬೋದು ಗೆಸ್ ಮಾಡು ಮಚ್ಚ. 60,000 ಅದು 12,000 ಅಂತೆ ಬೈ. वो कितने का है वॉच? Exact price 40. He told 60 bye. That one is 60. She is wearing 60. This 40. 14 or 40? 40. ನಾನು ಸೆಲ್ ಮಾತಾಡ್ತಾ ಇದ್ದೆ. 40,000 ಬಚ್ಚಾ. ಏ ಅಂಬಾನಿ देखो अभी पे रहा है का वाच. 1 ಲಕ್ಷಕ್ಕೂ ಮೇಲ. सर मूवीज आएगा उसमें, सेंसर के साथ उतना ಒಳಗೆ ನೋಡಬಹುದು. ಮೂವಿ ಆएगा इसमें पूछ रहा है. मूवी थिएटर भी आएगा. 1 ಲಕ್ಷ ಅಂತ ಹೇಳಿಸಿದ್ದು ನೋಡಿ. नहीं कुछ करता है. ಗೈಸ್ ಫಸ್ಟ್ ಭರತ್ನ ಕಳಿಸ್ತಾ ಇದ್ದೀನಿ.
ಏನ್ ಅಂತ ಹೇಳಿದ್ರೆ ಸೆಕೆಂಡ್ ಡೈವ್ ಮುಗಿಸ್ಕೊಂಡ್ ಬಂದ್ವಿ. ಅದು ಬೆಸ್ಟ್ ಡೈವ್ ಅಂತ ಅನ್ಕೊಳ್ಳಿ. ನಮ್ಮ ಅದೃಷ್ಟಕ್ಕೆ ಏನೇನ್ ಕಾಣಿಸ್ತು ಅಂತ ನಾನೇ ತೋರಿಸ್ತೀನಿ, ನೋಡ್ಕೊಂಬನಿ ಆಲ್ರೆಡಿ. ಆಮೇಲೆ ಗೊತ್ತಾಗಲ್ಲ ನಾವು ಗೈಸ್ ಸೀನ್ ಏನಂತ ಹೇಳಿದ್ರೆ ನಮ್ಗಳಿಗೆಲ್ಲ ಅಂಡಬಾರ ನೋಡಿ ಅಲ್ಲಿ ಗಂಟೆ ಹತ್ತಕ್ಕೆ, ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರಲ್ಲೇ ಇನ್ನೊಂದು ರೂಮ್ ಮಾಡ್ಕೊಂಡಿದ್ದೀವಿ ಚೇಂಜ್ ಮಾಡಿಸ್ಕೊಂಡು. ಸೊ ನೋಡೋಣ ನಮ್ಮ ಮನೆ ನೋಡಿ ಸೇಮ್ ಅದೇ ಥರ ರೂಮೇ. ಓಕೆ ಗೈಸ್, ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ತಿರ್ಗಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಬನ್ನಿ ಎಲ್ಲಿ ಹೋಗೋದು ಏನು ಮಾಡೋದು ಅಂತೆಲ್ಲ ನೋಡೋಣ. ಎಲ್ಲ ಬಾಯ್ಸ್ ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿ ಸನ್ಸೆಟ್ ಆದರೂ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಗೈಸ್ ಇವತ್ತು, ಯಾಕಂದರೆ ಬೇಗ ಮುಗೀತು ಡೈವ್, ಅದಕ್ಕೋಸ್ಕರ. ಬನ್ನಿ ಅಟೆಂಡೆನ್ಸ್ ಮ್ಯಾಂಡೇಟ್ರಿ ನೋಡಿ ಗೈಸ್. ಒಳ್ಳೆ ಊಟ ಮಾಡಿಕೊಂಡು ಬಿರಿಯಾನಿ ತಿನ್ಕೊಂಡು ಇವಾಗ ರಾಧಾನಗರ ಬಟ್ಟೆ ಅಂಗಡಿ ನೋಡಿ, ಇಲ್ಲಿ ಆನ್ ದ ಗೋ ಬಟ್ಟೆ ಅಂಗಡಿ, ಮೊಬೈಲ್ ಬಟ್ಟೆ ಶಾಪ್. ಇವಾಗ ನಾವೆಲ್ಲ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ರಾಧಾನಗರ್ ಬೀಚ್ಗೆ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಅದು 2 ಕಿಲೋಮೀಟರ್ ಬಟ್ಟೆ ಕಾಸ್ಟ್ಲಿ, ಕ್ಯಾಬು ಆಟೋ ಎಲ್ಲ ಬರೀ ಒಂದು ಡ್ರಾಪ್ ಹಾಕಿದ್ರೆ 300-400 ರೂಪಾಯಿ ಅಂತೆ, ಕ್ಯಾಬಲ್ಲಿ ಒಂದು 1000 ರೂಪಾಯಿ ಅಂತೆ. ಸೊ ಅದಕ್ಕೋಸ್ಕರ ಬಸ್ಸಲ್ಲಿ ಹೋದ್ರೆ 20 ರೂಪಾಯಿ ಅಂತೆ, 100 ರೂಪಾಯಿ ಕೆಲಸ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಕಾಯ್ತಾ ಇದ್ದೀವಿ ಗೈಸ್. ಬಸ್ ಬಂತು ನೋಡಿ ಇಲ್ಲಿ, ಅದಕ್ಕೆ ಹತ್ಕೊಳ್ಳೋಕ್ಕೆ ವೆಯ್ಟಿಂಗು. ಅಲ್ಲೇ ಎಲ್ಲ ಹೋಗಿ ಅರ್ಧ ಜನ ಹತ್ಕೊಂಡ್ಬಿಟ್ರು. ಒಟ್ನಲ್ಲಿ ಹಾಂ ಯಾವ ಟ್ರಾಫಿಕ್ ಅಲ್ಲ, ಈಗ ಆಕ್ಸಿಜನ್ ಒಂದು ಅನ್ಲಿಮಿಟೆಡ್ ಇದ್ಬಿಟ್ರೆ ಸಿಲಿಂಡ್ರು ಅಷ್ಟೇ. ಆಮೇಲೆ ಅಲ್ಲೂ ಟ್ರಾಫಿಕ್, ಅಲ್ಲೂ ಮನೆ ಕಟ್ಬಿಟ್ಟಿರೋರು, ಅಲ್ಲೂ ಮನೆ ಕಟ್ಟಿ ಸೈಟ್ ತೊಗೊಂಡು ಮಾರ್ಬಿಟ್ಟಿರೋರು ಹಂಗೆ ಮಾಡ್ತಾವ್ರಿ ಇವಾಗ ಐಲ್ಯಾಂಡ್ಸ್ ಥರ. ಓ ಎಲ್ಲ ಹತ್ತಕ್ಕೆ ರೆಡಿ ಆಗ್ಬಿಟ್ರು ಮಚ್ಚ, ಹತ್ಕೊಂಬಿಡಿ. ಯಾರು ಫಸ್ಟ್ ಹತ್ತೀರಾ ಅವ್ರು ಸೀಟ್ ಹಿಡೀರಿ ಅಷ್ಟೇ. ಅಣ್ಣ ಇವೆಲ್ಲ ಎತ್ಕೊಬತ್ತೀರಾ ಬಸ್ಸಲ್ಲಿ? ಅಣ್ಣ ಹೇಳಿ ಕೂಡ ಹಾಕ್ಬಿಡ್ತೀನಿ, ಹೇಳ್ತೀನಿ. ಸೀಟ್ ಅಲ್ಲಿಂದ ಇಲ್ಲಿ ಹಾಕ್ಬಿಟ್ರೆ ಕಂಡಕ್ಟರ್ ಅವನೇ. ನಾವು BMTS ಅಲ್ಲಿ ಹೆಂಗ್ ಹತ್ತೀವಿ ಗೊತ್ತಾ? ಗೈಸ್ ಎಷ್ಟೊಂದು ವರ್ಷಗಳಾದ್ಮೇಲೆ ಬಸ್ಸಲ್ಲಿ ಹೋಗ್ತಾ ಇರೋದು. ಹೌದು, ಇವನು ಕಂಡಕ್ಟರ್, ನನ್ನ ಡ್ರೈವರ್, ಅವ್ರು ಕ್ಲೀನರ್, ಇವನು ಡಿಪೋಲ್ ಕೆಲಸ ಮಾಡೋದು. ಬಸ್ಸಲ್ಲಿ ಏನೋ ಹೇಳ್ಬೇಕಾ ಹೇಳ್ತಾವನಷ್ಟೇ. ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಬಿಟ್ಟನ್ ಗೈಸ್. ಅವನು ಅಲ್ಲಿ ಬಂದು ರೀಚ್ ಆದ್ವಿ ಅಂಡಮಾನ್ಗೆ. ನೋಡಿ ಅಯ್ಯೋ ಈ ಅಂಗಡಿಗಂತೂ ಅಯ್ಯೋ ಮಾಡಿ ಹೋಗಪ್ಪ, ಎಲ್ಲ ತಗೊಂಡೋಗಿ ಹೋಗಿದ್ದಾರೆ ಅವರು. ಸನ್ಸೆಟ್ ನೋಡೋಣ ಅಂತ ಬಂದ್ವಿ ನೋಡಿ, ಅಲ್ಲಿ ಸನ್ಸೆಟ್ ಆಗ್ತಾ ಇಲ್ಲ. ನಾ ಮ್ಯಾಡಿಗಾದ್ರೆ ಅನ್ನೋದು ಸೆಟ್ ಮಾಡ್ಕೊಡ್ದೆ. 3 ಗಂಟೆಗೆ ಬರ್ಬೇಕು ಮಚ್ಚ ಇಲ್ಲಿ. 1 ಗಂಟೆ 3 ಗಂಟೆ ಹಂಗೆ ಬಂದ್ಬಿಡ್ಬೇಕು. ಅಲ್ಲಿ ಬಂದು ರೀಚ್ ಆದ್ವಿ ಅಂಡಮಾನ್ಗೆ. ನೋಡಿ ಅಯ್ಯೋ ಈ ಅಂಗಡಿಗಂತೂ ಅಯ್ಯೋ ಮಾಡಿ ಹೋಗಪ್ಪ, ಎಲ್ಲ ತಗೊಂಡೋಗಿ ಹೋಗಿದ್ದಾರೆ ಅವರು. ಸನ್ಸೆಟ್ ನೋಡೋಣ ಅಂತ ಬಂದ್ವಿ ನೋಡಿ, ಅಲ್ಲಿ ಸನ್ಸೆಟ್ ಆಗ್ತಾ ಇಲ್ಲ. ನಾ ಮ್ಯಾಡಿಗಾದ್ರೆ ಅನ್ನೋದು ಸೆಟ್ ಮಾಡ್ಕೊಡ್ದೆ. 3 ಗಂಟೆಗೆ ಬರ್ಬೇಕು ಮಚ್ಚ ಇಲ್ಲಿ. 1 ಗಂಟೆ 3 ಗಂಟೆ ಹಂಗೆ ಬಂದ್ಬಿಡ್ಬೇಕು. ಇಲ್ಲಿ ಬೇವ್ಸ್ ಬರ್ತೈತೆ. ಸ್ವಲ್ಪ ಬೇಗ ಬಂದಿದ್ರೆ ಕ್ರೇಜಿ ಆಗಿತ್ತು. ನಾಳೆನಾದ್ರೂ ಬರೋಣ ಗೈಸ್. ಬೀಚ್ ಮಾತ್ರ ಮಸ್ತಾಗೈತೆ, ಬಟ್ ಏನಂತ ಹೇಳಿದ್ರೆ ಕತ್ಲೆ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನೊಂದ್ಸರಿ ಬರ್ಬೇಕು ಇಲ್ಲಿಗೆ. ಏ ಅಂಡಮಾನ್ ನಾಯಿ, ಇಲ್ಲಿ ನಾಯಿ, ಇಲ್ಲಿ 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 ಕನ್ನಡ ನೀವು ಇವನೋಕೆನಾ ನಿಂಗೆ ನೋಡ್ತಾ ಆಯ್ತೆ. ಆಯ್ತು ಒಂದು ಕೆಲಸ ಮಾಡು, ನಿಂಗೆ ಯಾರು ಬೇಕು ಚೂಸ್ ಮಾಡು. ಲವ್ ನಿಂಗೆ ಯಾರು ಬೇಕು ಚೂಸ್ ಮಾಡು. ಯಾರು ಬೇಕು ಚೂಸ್ ಮಾಡು. ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾವಿನಕಾಯಿ ತಿನ್ನಕ್ಕೆ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಮಾವಿನಕಾಯಿ ತಿನ್ನಕ್ಕೆ ರೆಡಿ ಆಗವ್ರೆ. ಎಷ್ಟು ಜನ ನೋಡಿ ಗೈಸ್, ಎಲ್ಲ ಮಾಡಿ ನೋಡಿದ ತಕ್ಷಣ ಜೂಟು. ಏನು ನೋಡ್ತಾ ಇದ್ಯಾ ಅಣ್ಣ? ಅಣ್ಣ ಅಣ್ಣ ಏನು ನೋಡ್ತಾ ಇದ್ಯಾ?
ಯಾವ ಫ್ರೂಟ್ಸ್? ಡ್ರೈ ಫ್ರೂಟ್. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಹೊಟ್ಟೋಗ್ಬಿಟ್ರು. ಜಲ್ದಿ ಅನ್ನ ತಂದೆ ಬೀಚ್ ಮೇ ಗೈಸ್ ಅವು ಇವು ಸೈಡ್ಸ್ ಎಲ್ಲ ತಿಂತಾ ಇದ್ದೀವಿ ಇಲ್ಲಿ ನೋಡಿ. ಸ್ಪೂನ್ ನೋಡಿ ಯಾವ ಥರ ಇದೆ ಇಲ್ಲಿ, ಕ್ರೇಜಿ ಅಲ್ಲ. ತೆಂಗಿನ ಗರಿ ಕಟ್ ಮಾಡಿಕೊಂಡು ಅದನ್ನೇ ಸ್ಪೂನ್ ಮಾಡಿಬಿಟ್ಟವ್ರೆ. ಅದು ನ್ಯಾಚುರಲ್. ಮಸ್ತ್ ಗೈಸ್ ಇದು ಅಲ್ಟಿಮೇಟ್ ಸ್ಪೂನ್. ಕ್ರಿಯೇಟಿವಿಟಿ ಅವ್ರು ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ವಲ್ಲ ಅಲ್ಲಿ. ಗೈಸ್ ಸೀನ್ ಏನಂತ ಹೇಳಿದ್ರೆ ನಮ್ಮ ಬಾಯ್ಸ್ ಮಿಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಸರ್ಚಿಂಗ್ ಹೋಗಿದ್ದಾರೆ, ಸರ್ಚಿಂಗ್ ಬೇಟೆ ಆಡಕ್ಕೆ ಹೋಗಾರೆ. ಬನ್ನಿ ಗಾಯ್ಸ್, ಅಲ್ಲ ಅವ್ರ ಪರಿಸ್ಥಿತಿ ನೋಡಿ ಗೈಸ್, ನಾಯಿ ಪರಿಸ್ಥಿತಿ ನೋಡಿ. ರೆಸಾರ್ಟ್ ಮುಂದೆನೇ ಬಸ್ ನಿಲ್ಸ್ಕೊಂಬಿಟ್ಟು ನೋಡಿ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಜಿತ್ ಗೌಡ್ರ ಚಾನಲ್ಲು. ಆದರೆ ಯಾಕೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಕ್ಕದ ಮನೆ ಮಗ ಮ್ಯಾಡಿ ಮಧು. ಇವತ್ತು ಸುಜಿತ್ ಗೌಡ್ರದ್ದು ಬರ್ತ್ಡೇ ಇದೆ. ನಾವು ಇವಾಗ ಅಂಡಮಾನಲ್ಲಿ ಇದ್ದೀವಿ. ಇವಾಗ ನೈಟ್ 12 ಗಂಟೆ ಆಗಿದೆ, 11:15 ಆಗಿದೆ. ಇವಾಗ ಕೇಕ್ ಅನ್ನೋದು ಹೇಳ್ಬೇಕಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಕ್ಕದ ಮನೆ ಹುಡುಗ ಮ್ಯಾಡಿ ಮಧು. ನನ್ನ ಜೊತೆ ಇದ್ದಾನೆ ಕೆಳಗಡೆ ಮನೆ ಹುಡುಗ ಭರತ್ ರಾಮ್. ಇವತ್ತು ಸುಜಿತ್ ಗೌಡ್ರದ್ದು ಬರ್ತ್ಡೇ ಇದೆ. ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಇವಾಗ ನಾವು ಪ್ರೆಸೆಂಟ್ ಅಂಡಮಾನ್ ಅಲ್ಲಿ ಇದ್ದೀವಿ. ಈ ಅಂಡಮಾನ್ ಅಲ್ಲಿ ಅವ್ನ ಅಕ್ಕನ ಊಟ ಸಿಗೋದೇ ತುಂಬಾ ಕಷ್ಟ. ಹತ್ರದಲ್ಲಿ ಕೇಕ್ ಕೊಡ್ಗೋದು ಅದಕ್ಕಿಂತ ತುಂಬಾ 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 ಕಷ್ಟ. ಆದ್ರೂ ನಮ್ಮ ಅಚ್ಚನ ಬರ್ತ್ಡೇ ಇದೆ ಅಂತ ಇವತ್ತು ನನ್ನ ಅಕ್ಕನ 15 ಕಿಲೋಮೀಟರ್ ಓಡಾಡಿದೀವಿ. ಅಂಡಮಾನ್ ಅಲ್ಲಿ ಇರೋದೇ 20 ಕಿಲೋಮೀಟರ್ 15 ಕಿಲೋಮೀಟರ್ ಓಡಾಡಿ ಕೇಕ್ ನ ಹುಡುಕಿದ್ವಿ. ಫೈನಲಿ ಆ ಕೇಕ್ ಪ್ರೈಸ್ ಕೇಳಿದ್ರೆ ನಿಮ್ ಮೈಂಡ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದಕ್ಕೆ GST ಬೇರೆ ಎಕ್ಸ್ಟ್ರಾ GST ಬೇರೆ ಇದೆ 18%. ಏನೇನೋ ಮಾಡಿ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕೇಕ್ ಹುಡುಕಿದ್ವಿ ಈ ಅಂಡಮಾನಲ್ಲಿ. ಬನ್ನಿ ಇವಾಗ ಹೋಗಿ ಕರ್ಕೊಂಡು ಹೋಗೋಣ ನಮ್ಮನ್ನ ಕೇಕ್ ಕಟ್ ಮಾಡ್ಸೋದಕ್ಕೆ. ಬನ್ನಿ ಇವಾಗ ನೆಕ್ಸ್ಟ್ ಅವ್ರ ರೂಮಲ್ಲಿ ಇದ್ದಾನೆ, ಅಲ್ಲಿಂದ ಕರ್ಕೊಂಡು ಹೋಗೋಣ. ಅಣ್ಣ ಎಡಿಟಿಂಗ್ ಮಾಡ್ತಿರ್ಬೇಕೇನೋ, ಇಲ್ಲೇ ಬರ್ತೀವಿ 5-10 ನಿಮಿಷ ಅಂದ್ಬಿಟ್ಟು ಬಂದ್ವಿ ಆಚೆ. ಬನ್ನಿ ಹೋಗೋಣ, ಇವಾಗ ಹೋಗಿ ಕರ್ಕೊಂಡು ಹೋಗೋಣ ಅಣ್ಣನ ಕೇಕ್ ಕಟ್ ಮಾಡ್ಸಕ್ಕೆ. ಮೊದಲೇ ಅಣ್ಣ ಬಿಸಿ ಇರ್ತಾರೆ ಎಡಿಟಿಂಗ್ ಮಾಡ್ಕೊಂಡು ಫೋನು. ಸ್ವಲ್ಪ ನಮ್ಮ ಹೋಟ್ಲ ನೈಟ್ ವ್ಯೂ ಹೇಗಿದೆ? ಲೈಟ್ ಆಫ್ ಮಾಡ್ಬಿಟ್ಟು ಕಣೋ. 12 ಗಂಟೆ ಅಂದ್ಮೇಲೆ ಎಲ್ಲ ಆದ್ರೂ ದೇವ್ಗಳ ಥರ ಓಡಾಡ್ತಾವ್ರ ಮೇಲೆ. ಸೊ ಕೇಕ್ ಆಲ್ರೆಡಿ ರೆಡಿ ಇದೆ. ರೆಡ್ ವೆಲ್ವೆಟ್ ತಂದಿದ್ದೀವಿ ಆಲ್ರೆಡಿ. ಆದಿತ್ಯ ಮತ್ತು ನಿತಿನ್ ಬ್ರೋ ಇದ್ದಾರೆ. ಮತ್ತೆ ನಮ್ಮ ಎಲ್ಲ ಸೆಟಪ್ ಮಾಡಿದ್ದಾರೆ. ಸ್ಕೂಬಾ ಡೈವಿಂಗ್ ಅವ್ರ ಅಣ್ಣನಿಗೆ ಏನು ಮ್ಯಾಟ್ರ್ ಗೊತ್ತಿಲ್ಲ. ಕರೆಕ್ಟ್ ಫಿಕ್ಸ್ ಆಗ್ಬಿಟ್ಟು ಅವ್ನು ಏನು ಕೇಕ್ ಕಟ್ ಮಾಡ್ಸಲ್ಲ ಬಿಡು. ಇವರು ಬಸ್ ಅಡಿಕೆ ನೋಡಿ ಗೈಸ್, ಇವತ್ತು ಸುಜಿತ್ ಗೌಡ್ರ ಬರ್ತ್ಡೇ. ಅದಕ್ಕೆ ಹೋಗಿ ಕೇಕ್ ತಂದಿದ್ದೀವಿ. ಹೆವಿ ಕಾಸ್ಟ್ಲಿ ಇದು ರೆಡ್ ವೆಲ್ವೆಟ್. ಅದು ಎಲ್ಲೂ ಸಿಕ್ಕಿಲ್ಲ. ಒಂದೇ ಒಂದು ಬೇಕ್ರಿ ಇದೆ ಈ ಅಂಡಮಾನಲ್ಲಿ, ಅಲ್ಲೋಗಿ ತಂದಿದ್ವಿ. ಬನ್ನಿ ಕೇಕ್ ತೋರಿಸ್ತೀವಿ. ಕೇಕ್ಗಿಂತ GST ರೇಟೇ ಜಾಸ್ತಿ ಆಗಿದೆ. ಆದ್ರೂ ಕೇಕ್ ಮಸ್ತ್ ಆಗಿದೆ. ಎಲ್ಲಿ ಸುಜಿತ್ ಅವರು ಬರ್ತಾರೆ ನೋಡಿ. ತೋರ್ಸಪ್ಪ ಕೇಕ್ನ. ಯಾರ್ಯಾರು ವಿಶ್ ಮಾಡಿಲ್ಲ ಎಲ್ಲರೂ ಕಮೆಂಟ್ ಅಲ್ಲಿ ವಿಶ್ ಮಾಡ್ಬಿಡಿ. ಇನ್ನೇನೆ ಸಮುದ್ರ ನೋಡಪ್ಪ. ನೋಡಿ ಇದೇನೆ ಸಮುದ್ರ. ಹೆಂಗಿದೆ ಬರ್ತ್ಡೇ ಕೇಕ್ ಕಟ್ ಮಾಡಕ್ ಮಾಡ್ತು. ಇವಾಗ ಸುಜಿತ್ ರೂಮಲ್ಲಿ ಇದ್ದಾನೆ. ಇವಾಗ ಕರ್ಕೊಂಬರಕ್ಕೆ ಹೋಗ್ತೇವೆ. ಅವ್ನು ಗೊತ್ತಿಲ್ಲ ನಾವು ಇಲ್ಲಿರೋದು. ಸೊ ಬನ್ನಿ ಹೋಗೋಣ. ಏನು ಮಾಡ್ತಾನೋ. ಇದೆ ನಮ್ಮ ರೂಮ್. ಅಣ್ಣ ಏನು ಮಾಡ್ತಾ ಇರ್ಬೋದು? ಚಟ್ನಿ ಬನ್ನಿ. ಓ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇಲ್ಲೇ ಹೇಳ್ಬಿಟ್ಟ ಬರ್ತ್ಡೇ ವಿಶಸ್ ಗಾಂಡು ನನ್ನ ಮಗನೇ. ಕೇಕ್ ಕಟ್ ಮಾಡಿಸ್ಬೇಕು ತಾನೆ. 12 ಗಂಟೆ ಆದ್ಮೇಲೆ ವಿಶ್ ಮಾಡೋದು ಬೇಡವಾ? ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಜಿತ್ ಗೌಡ್ರಿಗೆ. ಏನೋ ಮಾಡೋಣ ಬನ್ನಿ ಹೋಗೋಣ. ಚಡ್ಡಿ ಹಾಕೊಂಡೆ ಬನ್ನಿ ಪರವಾಗಿಲ್ಲ. ಟೀ ಶರ್ಟ್ ಆದ್ರೂ ಚೇಂಜ್ ಮಾಡಿ. ಮಾಡ ಏನು ಒಂದು ಬಂದ್ ಕಟ್ ಮಾಡಕ್ಕೆ ಇಷ್ಟೊಂದು ಬಿಲ್ಡಪ್ಪ ನಿಮ್ಗೆ. ನೋಡಿ ಗೈಸ್ ಡೆಡಿಕೇಶನ್ ನೋಡಿ ಗೈಸ್. ಇಲ್ಲಿ ಎಡಿಟಿಂಗು, ಈ ಕಡೆ ಅಣ್ಣ ಬರ್ಡೇ ದಿನನೇ ಎಡಿಟಿಂಗ್ ಮಾಡ್ತಾರೆ. ಕೇಕ್ ಎಲ್ಲಿದೆಯಾ ನಾವು ಹೊಡಿಯೋದಕ್ಕೆ? ಹೊಸ ಬಟ್ಟೆನೇ ಹಾಕೋ ಪರವಾಗಿಲ್ಲ. ನಿಜ ಕಣ. ಒಂದು ಆಪಲ್ ಕೇಕ್ ಎಲ್ಲೆಲ್ಲ ಕಷ್ಟ ಮಾಡಿ ಹೋಟ್ಲಲ್ಲೇ ಮಾಡಿಸಿದ್ವಿ. ಆಪಲ್ ಕೇಕ್ ಇದೆ ಅಷ್ಟೇ. ಬೆಳಗ್ಗೆ ಬರ್ಡೇ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವ್ರು. ಆಪಲ್ ಕೇಕ್ ತರಿಸಿದ್ವಿ ಅಂತ. ಆದರೂ ಎಷ್ಟು ಪೀಸ್ ಅಲ್ಲ, ಯಾರ ಸಾಹಸನೂ ಇಲ್ಲ, ಯಾವ ಪ್ಲ್ಯಾನು ಇಲ್ಲ, ಏನೂ ಇಲ್ಲ. ಜಿಂಚಾಕ್ ಓ ಲೇಸರು
LED ವಾಲು ರಾಹುಲ್ ಬರೋ ಜಿಂಚಾಕ್ ಓ ಲೇಸರ್ LED ವಾಲು ರಾಹುಲ್ ಬರೋ ಹಿಂಗೆ ವಿಜುವಲ್ ಬರ್ತಾ ಇಲ್ಲ ಕಣ ಏನು ಬರ್ತಾ ಇಲ್ಲ ಲೇಸರ್ ಐತೆ ಹುಷಾರು ಕ್ಯಾಮ್ರಾ. ಹಾಂ ಅದು ಹುಷಾರ ಮೇಲೆ ಗೊತ್ತು. ನಡೀರಿ ಸುಜಿತ್ ಗೌಡ್ರು. Many happy returns of the day. विश भी करेंगे हैप्पी बर्थडे टू मी Happy birthday dear Sujit. Happy birthday. ಥ್ಯಾಂಕ್ ಯು ಏನ್ ವ್ಯೂ ಗುರು ಕ್ರೇಜಿ ಅವನ ಅಕ್ಕ ಹಿಂದೆ ಸಮುದ್ರ ಮುಂದೆ ಸ್ವಿಮ್ಮಿಂಗ್ ಪೂಲ್ हैप्पी बर्थडे टू मी Happy birthday. पास में ಗೈಸ್ ನಮ್ಮ ಜಾಕಿ ಇವರು ಆ ಕಡೆ ದೇಕೋ ಅಂತ ಇದ್ದೀನಿ ಸುಮ್ಮನೆ ಕಾವು ಹ್ಯಾಪಿ ಬರ್ಡೇ ಟು ಮೀ ಥ್ಯಾಂಕ್ ಯು ಬ್ರೋ ಫಾರ್ ಆಲ್ ದ ಪಿಕ್ಚರ್ಸ್ ಏನೇ ಫೋಟೋ ವಿಡಿಯೋ ಎಲ್ಲ ಇದ್ರು ಅವರೇ ಮಾಡೋದು ಥ್ಯಾಂಕ್ ಯು ಬ್ರದರ್ and here comes our trainer ಅಕ್ಷಯ್ ಜಿಮ್ ಬಾಡಿ ಗುರು ಹೆಂಗೆ 6 ಪ್ಯಾಕ್ ಎಲ್ಲ ನಾವು ಅವ್ರು ನೋಡಿದ್ರೆ ಹೊಟ್ಟೆ ಉರಿತೈತೆ ನಮಗೆ ಹ್ಯಾಪಿ ಬರ್ಡೇ ಇಟ್ ಬ್ರೋ ಹ್ಯಾಪಿ ಬರ್ಡೇ ಮಚ್ಚ ಅಣ್ಣ ಇನ್ನ ಹಾಕಿಲ್ಲ ಏನಿಲ್ಲ ಶುಭಾಶಯಗಳು ಗೌಡ್ರಿಗೆ. ಥ್ಯಾಂಕ್ ಯು ಎಷ್ಟೇ ಬೈದ್ರು ಸಹಿಸ್ಕೊಂಡು ನನ್ನ ಜೊತೆ ಇರೋ ಭರತ್ಗೆ ಜೈ ಹ್ಯಾಪಿ ಬರ್ಡೇ ಟು ಮಿಸ್ಟರ್ ಸುಜಿತ್ ಹ್ಯಾಪಿ ಬರ್ಡೇ ಮಿಸ್ಟರ್ ಸುಜಿತ್ ಥ್ಯಾಂಕ್ ಯು ಭಯ ಹುಟ್ಟುಹಬ್ಬದ ಶುಭಾಶಯಗಳು ಮಿಸ್ಟರ್ ಸುಜಿತ್ಗೆ ವಾವ್ ನೀವು ಹೇಳ್ಬಿಡಿ ಹ್ಯಾಪಿ ಬರ್ಡೇ ಸುಜಿತ್ ಥ್ಯಾಂಕ್ ಯು ಅಣ್ಣ ನೀವು ಹೇಳಿ ಹ್ಯಾಪಿ ಬರ್ಡೇ ಸುಜಿತ್ ಅಲ್ಲ ನಮ್ಮ ಟ್ರೈನರ್ಗಳ ಕೈಲಿ ಹುಟ್ಟುಹಬ್ಬದ ಶುಭಾಶಯಗಳು ಸುಜಿತ್ ಗೌಡ್ರಿಗೆ ವಾ ಸೂಪರ್ ಬ್ರೋ ಸೂಪರ್ ಕನ್ನಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸುಜಿತ್ ಗೌಡ್ರಿಗೆ ವಾ ಥ್ಯಾಂಕ್ ಯು ಅಣ್ಣ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ರಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಕೆ ನೀವು ಇನ್ನೂ ಯಾರು ವಿಶ್ ಮಾಡಿಲ್ಲ ಎಲ್ಲರೂ ಥ್ಯಾಂಕ್ ಯು ಬ್ರೋ ವಿಲ್ ಎಂಜಾಯ್ ಟುಮಾರೋ ನಾಟ್ ಟುಡೇ ಇಸ್ ನಥಿಂಗ್ ಥ್ಯಾಂಕ್ ಯು ಸೋ ಮಚ್ ಋತು ಬಾಯ್ ವಿಲ್ ಕ್ಯಾಚ್ ಅಪ್ ಟುಮಾರೋ ಓಕೆ ಥ್ಯಾಂಕ್ ಯು ಅವ್ನು ಹಚ್ಕೊಂತ ಏನೋ ಟಿಂಕರಿಂಗ್ ಮಾಡ್ಕೊಂತ ಇದ್ದ ರೆಕಾರ್ಡ್ ಮಾಡ್ತಿದ್ದೆ ಅದು ಭಯ ಆಗೋಯ್ತು ಅವ್ನ ಬಡಾಗ ಅವನಕ್ಕೆ ಗುಚ್ಕೊಂತಾನೆ. ಗೈಸ್ ನಾನೇ ಹಚ್ಕೊಂಡ್ಬಿಟ್ಟೆ ಈಗ ನನ್ನ ಮಕ್ಳು ಹಚ್ಬಿಡ್ತಾರೆ ಅನ್ನೋ ಭಯದಲ್ಲಿ ಅದಕ್ಕೆ ನಾನೇ ಹಚ್ಕೊಂಡ್ಬಿಟ್ಟೆ ಮಚ್ಚ ಸಾಕು ಬಿಡೋ ಮಚ್ಚ ಅಲ್ಲ ನಾನು ಹಚ್ಕೊಂಡ್ಮೇಲೆ ನೀನು ಹಚ್ತೀಯ ಅಂದ್ರೆ ಇಲ್ಲ ಮಚ್ಚ ಒಂದ್ ಸ್ವಲ್ಪ ಇಡ್ತೀನಿ ಸಾಕು ಪ್ಲೀಸ್ ಇದು ಟಿಂಕರಿಂಗ್ ತರ ಇತ್ತು ಅವಾಗ ಎಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ